ಬಿಟ್ಟು ಕೊಡುವಂತವರಾಗಿದ್ದಾರೆ. ಇನ್ನು ಕೆಲವು ಏರಿಯಾಗಳಲ್ಲಿ ದೇವರಿಗೆ ಬಿಟ್ಟು ಕೊಡೋದಿಲ್ಲ. ಕೆಲವರು ಬೆಳಗ್ಗೆ ಪ್ರಾರ್ಥನೆ ಮಾಡಿ ಮನೆಯಿಂದ ಹೋಗುವಾಗ ದೇವರೇ ನನ್ನ ಪ್ರಾರ್ಥನೆ ರೂಮಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಿದ್ದೇನೆ ಎಂಬುದಾಗಿ ಆಗ ದೇವರನ್ನ ನೆನೆಸಿದ್ದು ಮತ್ತೆ ಸಂಜೆ ಬಂದು ಪ್ರಾರ್ಥನೆ ಮಾಡ್ತಕ್ಕಂತ ದೇವರನ್ನ ನೆನೆಸೋದಿಲ್ಲ. ಅಲ್ಲಿ ಅವ್ರಿಗೆ ಸಂಬಂಧಪಟ್ಟ ಕೆಲಸಗಳು, ಅವರ ಕಾರ್ಯಗಳು, ಲೋಕದ ರೀತಿಗಳು ಏನೋ ಇರ್ತವೆ. ಆದ್ರೆ ಮತ್ತೆ ಮನೆಗೆ ಬರುವಾಗ ಪ್ರಾರ್ಥನೆಗೆ ಕೊಂಡು ಬರುವಾಗ ಆಗ ದೇವರ ನೆನಪಿಸುವಂತವರಾಗಿದ್ದಾರೆ. ಅದ್ರ ಅರ್ಥ ಏನಂತಂದ್ರೆ ನಾನು ಪ್ರಾರ್ಥನೆ ಮಾಡಿ ದೇವರನ್ನ ಪ್ರಾರ್ಥನೆ ಕೋಣೆಯಲ್ಲಿ ಬಿಟ್ಟು ಹೋಗ್ತದೆ, ಮತ್ತೆ ಬಂದಾಗ ದೇವರು ನನಗೆ ಪ್ರಾರ್ಥನೆ ಕೋಣೆ ಮತ್ತೆ ನಾವೇನ್ ಮಾಡೋಣ, ಮೀಟ್ ಮಾಡೋಣ ಎಂಬುದಾಗಿ. ಆ ರೀತಿಯಾಗಲ್ಲ ದೇವರು ಬಯಸುವಂಥದ್ದು. ನಾವು ಕಾಲಿಡತಕ್ಕಂಥ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಪರಿಶುದ್ಧ ಆತ್ಮನ ಆಳ್ವಿಕೆ ಇರಬೇಕು. ಅಲ್ಲಿ ದೇವರು ನಮ್ಮ ಸಂಗಡ ಚಲಿಸಬೇಕೆಂಬುದಾಗಿ. ಏಕೆಂತಂದ್ರೆ ದೇವರು ದೂತರ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡುವಂತ ದೇವರಾಗಿದ್ದಾರೆ. ದೂತರನ್ನ ಕಳಿಸಿ ನಮ್ಮನ್ನ ಸಂರಕ್ಷಣೆ ಮಾಡತಕ್ಕಂಥ ದೇವರಾಗಿದ್ದಾರೆ. ಅದಕ್ಕೆ ನಮ್ಮ ಹೃದಯದ ಧ್ಯಾನ ಯಾವಾಗಲೂ ಅಂತ್ಯ ಕಾಲದಲ್ಲಿ ಜೀವಿಸ್ತಿದ್ವಿ. ಆ ನೀತಿ ರಾಜ್ಯದ ಆಳ್ವಿಕೆಗೆ ಒಪ್ಪಿಸಿಕೊಟ್ಟಿರುವುದಾದ್ರೆ ಖಂಡಿತವಾಗಿಯೂ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಒಬ್ಬ ರಾಜನು ನೀತಿಗನುಸಾರವಾಗಿ ಆಳ್ವಿಕೆ ಮಾಡ್ತಾನೆ, ತನ್ನ ಆತ್ಮವನ್ನ ನಮ್ಮ ಮೇಲೆ ಸೂರ್ಯಪಡಿಸ್ತಾನೆ ಎಂಬುದಾಗಿ. ಆದ್ರೆ ಆ ಒಂದು ರಾಜನ ಆಳ್ವಿಕೆ ನಮ್ಮ ಮೇಲೆ ಬರಬಾರದು ಎಂಬುದಾಗಿ ಶತ್ರು ಕಾರ್ಯ ಮಾಡುವಂತವನಾಗಿದ್ದಾನೆ. ಚೆನ್ನಾಗಿ ತಿಳ್ಕೊಳ್ಬೇಕು. ಸೈತಾನನು ನಮ್ಮ ಚಿಕ್ಕಪ್ಪ ಅಲ್ಲ. ನಮ್ಗೆ ಇಷ್ಟ ಬಂದಾಗ ಅವನ್ನ ಸೋಲಿಸ್ತೀವಿ, ನಮ್ಗೆ ಇಷ್ಟ ಬಂದಾಗ ಅವನ್ನ ನಾವು ಜಯಿಸ್ತೀವಿ ಎಂಬುದಾಗಿ ನಾವ್ ಯಾರಾದ್ರೂ ಆ ರೀತಿಯಾಗಿ ತಿಳ್ಕೊಂಡಿದ್ರೆ ಖಂಡಿತವಾಗಿ ಏನಾಗುತ್ತೆ ಅಂತಂದ್ರೆ ನಮ್ಮ ಜೀವಿತದಲ್ಲಿ ಮೂರ್ಖತನಕ್ಕೆ ಸಮಾನವಾಗುತ್ತದೆ. ಯಾಕಂದ್ರೆ ಅವನು ದೇವರ ಬಳಿಯಲ್ಲಿ ಇದ್ದಂಥವ್ರು, ಯೆಹೋವ ದೇವರ ಬಳಿಯಲ್ಲಿ ಪರಲೋಕದಲ್ಲಿದ್ದು ಬಂದು ಈಗ ಭೂಮಿಯಲ್ಲಿ ಆಳ್ವಿಕೆ ಮಾಡ್ತಿರತಕ್ಕಂಥವ್ರು, ಅವರನ್ನ ಜಯಿಸಲಿಕ್ಕೆ ದೇವರಿಗೆ ಅಧಿಕಾರವನ್ನ ಕೊಡ್ತಾರೆ. ಆದ್ರೆ ದೇವರು ಆ ಅಧಿಕಾರವನ್ನ ಕೊಡ್ಬೇಕಂದ್ರೆ ನಾವು ಆರಾಧನೆಯೊಟ್ಟಿಗೂ ದೇವರೊಟ್ಟಿಗೂ ದೇವರ ಮನಸ್ಸು ಏನನ್ನ ಬಯಸಿದೆ ಎಂಬುದಾಗಿ, ದೇವರು ಯಾವ್ದನ್ನ ಬೇಕು ಅಂತ ಇದ್ದಾರೆ, ದೇವರು ಯಾವ್ದನ್ನ ಬೇಡ ಅಂತ ಇದ್ದಾರೆ ಎಂಬುದಾಗಿ ಅದನ್ನ ತಿಳ್ಕೊಂಡು ಈ ಕಾಲಘಟ್ಟದಲ್ಲಿ ಜೀವಿಸುವಾಗ ಖಂಡಿತವಾಗಿಯೂ ಶತ್ರುವಿನ ಮೇಲೆ ನಾವು ಜಯವನ್ನ ಹೊಂದಲಿಕ್ಕೆ ದೇವರು ನಮಗೆ ಸಹಾಯ ಮಾಡುವಂತವರಾಗಿದ್ದಾರೆ. ಈ ಮುಂಜಾನೆ ವೇಳೆ ನೀವು ಅಂದ್ಕೊಂಡು ಬಂದಿರೋದು ನನ್ನ ಸ್ಟೋರಿ ಇವತ್ತು ಟ್ರಾಜಿಡಿ ಆಗಿದೆ, ನನ್ನ ಜೀವಿತ ಒಂದು ಸೋಲಿನ ಜೀವಿತ ಆಗಿದೆ, ನನ್ನ ಜೀವಿತದಲ್ಲಿ ಯಾವ್ದೊಂದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಯಾವ್ದು ಸರಿಯಾಗಿ ಒಂದು ಕಾರ್ಯಗಳನ್ನ ಮಾಡ್ತಾ ಇಲ್ಲ, ನಾವು ಅಂದ್ಕೊಂಡಿರೋದು ನಡೀತಾ ಇಲ್ಲ ಎಂಬುದಾಗಿ. ಆದ್ರೆ ನೀತಿ ರಾಜನ ಆಳ್ವಿಕೆಗೆ ನಿಮ್ಮನ್ನ ಒಪ್ಪಿಸಿಕೊಡೋದಾದ್ರೆ ಆ ಒಂದು ರಾಜನ ಆಳ್ವಿಕೆ ನಿಮ್ಮ ಮೇಲೆ ಬರುವಾಗ ಆ ಒಂದು ಉನ್ನತ ಲೋಕದಿಂದ ಪರಲೋಕದಿಂದ ದಿವ್ಯಾತ್ಮ ಧಾರೆಯನ್ನು ನಿಮ್ಮ ಮೇಲೆ ಸುರಿಸುವಾಗ ಖಂಡಿತವಾಗಿಯೂ ನೀವು ತೆಗೆದುಕೊಳ್ಳತಕ್ಕಂಥ ತೀರ್ಮಾನಗಳು ತಪ್ಪ ಆಗದ ಹಾಗೆ ದೇವರು ಸಹಾಯ ಮಾಡ್ತಾರೆ ಎಂಬುದಾಗಿ. ದೇವರ ಮಕ್ಕಳಿಗೆ, ಇಸ್ರಾಯೇಲ್ ಜನರಿಗೆ ಇರತಕ್ಕಂಥ ಒಂದು ಆಲೋಚನೆ ಏನಂತಂದ್ರೆ, ಅವಾಗಿಂದ ದೇವರು ಸತ್ಯವೇದ ಪುಸ್ತಕದಲ್ಲಿ ಹೇಳ್ತಾ ಬಂದರೆ ಅನ್ಯ ಜನಾಂಗದ ಸವಾಸಕ್ಕೆ ನೀವು ಹೋಗ್ಬೇಡ್ರಿ, ನೀವು ನನ್ನ ಮಕ್ಕಳು, ಯಾಕಂದ್ರೆ ನಾನು ನಿಮ್ಮನ್ನ ಪರಿಶುದ್ಧ ಮಾಡತಕ್ಕಂಥ ಒಂದು ಜನಾಂಗ ಅಂತ. ಆದ್ರೆ ಅವತ್ತಿನ ಇಸ್ರಾಯೇಲ್ ಜನರು ಅವಾಗಿನ ಕಾಲಘಟ್ಟದಲ್ಲಿ ಇದ್ದವರು ದೇವರ ಮಾತನ್ನ ಕೇಳಿಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಇರುವಂತವ್ರು ಏನ್ ಮಾಡಲ್ಲ ಅಂತಂದ್ರೆ ದೇವರ ಮಾತನ್ನ ಕೇಳಲಿಕ್ಕೆ ಹೋಗೋದಿಲ್ಲ. ನಾವು ಏನನ್ನ ನೋಡ್ತೀವೋ, ನಾವು ಯಾವ್ದನ್ನ ಅನ್ಕೊಳ್ತೀವೋ ಇದೇ ದೇವರ ಚಿತ್ತ ಆಗದೆ ಎಂಬುದಾಗಿ ನಮ್ಮ ಸ್ವಂತ ನಿರ್ಧಾರದಲ್ಲಿ ನಾವು ಹೋಗುವಂತವರಾಗಿದ್ದೀವಿ. ಹಲ್ಲೆಲೂಯಾ. ನಮ್ಮ ಕಣ್ಣ ಮುಂದೆಗಳೇ ದೇವರು ಎಷ್ಟೋ ಉದಾಹರಣೆಗಳನ್ನ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅನ್ಯ ಜನಾಂಗಕ್ಕೆ ಹೋಗಿ ಸಿಕ್ಕಾಕೊಂಡದ್ದು ಎಷ್ಟೋ ಜನರನ್ನ ದೇವರು ಇಟ್ಟಿದ್ದಾರೆ. ಇಟ್ಟರೂ ಕೂಡ ನಾವು ಆ ಆಲೋಚನೆಗಳಿಂದ ನಾವು ಬುದ್ಧಿ ಕಲಿತಾರೆ. ಹಲ್ಲೆಲೂಯಾ. ಇದೇ ಸಮಯದಲ್ಲಿ ದೇವರು ನನಗೆ ಆಲೋಚನೆ ಹೇಳುವಾಗ ಈ ರೀತಿ ಹೇಳಿದ್ರು. ಇದೇ ಸಮಯದಲ್ಲಿ ಒಬ್ಬ ಬೆಳೆದು ಬಂದಿರತಕ್ಕಂತ ಒಂದು ಯೌವನಸ್ಥ ಹುಡುಗ, ಹಲ್ಲೆಲೂಯಾ, ಅವನು ಕೆಲಸ ಮಾಡ್ತಿದ್ದು ಸಾಫ್ಟ್ವೇರ್ ಆಫೀಸರ್. ಆದ್ರೆ ಅವನು ನೋಡಿ ಹಲ್ಲೆಲೂಯಾ ದೇವರ ಚಿತ್ತ ಇರ್ಬೋದಾ ಅನ್ಕೊಂಡು ಹೋಗಿ ಒಂದು ವಿಷಯದಲ್ಲಿ ಸಿಗಾಕೊಂಡು ಹಲ್ಲೆಲೂಯಾ ಒಂದು ಮದುವೆನ ಮಾಡ್ಕೊಂಡು ಇವತ್ತು ಏನಾಗಿದೆ ಅಂತಂದ್ರೆ ಅವ್ರನ್ನ ರಕ್ಷಣೆ ತರಬೇಕೆಂಬುದಾಗಿ ಅಂದ್ಕೊಂಡು ಹೋದವರು ಇವತ್ತು ಅವನ ಜೀವಿತದಲ್ಲಿ ಅವರು ಸಿಕ್ಕಾಕೊಂಡು ಏನಾಗಿದೆ ಅಂತಂದ್ರೆ ಅವರು ಬಿಡಿಸ್ಕೊಳಕ್ ಆಗ್ತಾ ಇಲ್ಲ. ಅವ್ರಿಗೆ ಆಸೆ ಇದೆ ದೇವರ ಬಳಿಗೆ ಬರ್ಬೇಕು, ದೇವರ ಆರಾಧನೆ ಮಾಡ್ಬೇಕೆಂಬುದಾಗಿ. ಅವನಿಗೂ ಅವಕಾಶ ಇಲ್ಲ. ಅವ್ರು ಏನ್ ಹೇಳ್ತಾರೋ ಆ ಪ್ರಕಾರವಾಗಿ ಅವನು ಕೇಳ್ಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ನಿನ್ನ ದಾರಿ ನಿಂದು ನನ್ನ ದಾರಿ ನಂದು. ಅದಕ್ಕೆ ದೇವರು ಹೇಳ್ತಾರೆ, ಜ್ಞಾನಿಯಾದ ಸೊಲೊಮೋನನು ಆ ವಿಷಯಗಳಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ದೇವರು ಹೇಳ್ತಾರೆ ಏನಂತಂದ್ರೆ, ನಿನ್ನ ಮನಸ್ಸನ್ನ ಅವರು ನನ್ನಿಂದ ಏನ್ ಮಾಡ್ತಾರೆ, ಅವರು ತಿರುಗಿಸಿ ಬಿಡ್ತಾರೆ. ನೀನು ಜ್ಞಾನಿಯಾಗಿದ್ರು ಕೂಡ ಇವತ್ತು ಆಲೋಚನೆ ಮಾಡೋಣ. ಅಷ್ಟು ದೊಡ್ಡ ಜ್ಞಾನಿ ದೇವರೇ ಹೇಳ್ತಾರೆ ಸೊಲೊಮೋನನ ಕುರಿತಾಗಿ, ಸೊಲೊಮೋನ ಅಂತ ಜ್ಞಾನಿ ಈ ಭೂಮಿಯಲ್ಲಿ ಇನ್ನೊಬ್ಬ ಇಲ್ಲ ಎಂಬುದಾಗಿ. ಆದ್ರೆ ಆ ಜ್ಞಾನಿ ತಪ್ಪುವಾಗಲೇ ದೇವರು ಅವನ ಸಂಗಡ ಮಾತನಾಡಿ ಹೇಳ್ತಾ ಇದ್ರು ಏನಂತಂದ್ರೆ, ನಿನ್ನ ಮನಸ್ಸನ್ನ ಅವರು ಏನ್ ಮಾಡ್ತಿರ್ತಾರೆ, ನನ್ನಿಂದ ಅವರು ಬೇರೆ ಒಂದು ವಿಷಯಗಳಿಗೆ ತಿರುಗಿಸ್ಬಿಡ್ತಾರೆ, ಎಚ್ಚರಿಕೆ ಆಗಿರೋ ಎಂಬುದಾಗಿ. ದೇವರ ಎಚ್ಚರಿಕೆಯನ್ನ ಮೀರಿ ಅಷ್ಟು ದೊಡ್ಡ ಜ್ಞಾನಿ ಆಗಿದ್ದಂತಾನೆ ಹೋಗಿ ಆ ವಿಷಯಗಳಲ್ಲಿ ಸಿಕ್ಕಾಕೊಂಡ. ದೇವರು ನಮ್ಮ ಕಣ್ಣ ಮುಂದೆಗಡೆ ಉದಾಹರಣೆಗಳನ್ನ ಇಟ್ಟಿದ್ರು ಕೂಡ ನಾವು ತಪ್ಪುವರಾದ್ರೆ ಈ ಒಂದು ನಷ್ಟಕ್ಕೆ ದೇವರೆಲ್ಲ ಜವಾಬ್ದಾರಿ, ನಾವು ಜವಾಬ್ದಾರಿನ ವಹಿಸಿಕೊಳ್ಳಬೇಕಾಗ್ತದೆ. ಅದಕ್ಕೆ ದೇವರು ಹೇಳ್ತಾರೆ, ದೇವರ ಚಿತ್ತ ಏನು, ದೇವರ ಉದ್ದೇಶ ಎಂಬುದಾಗಿ ದೇವ ಸಮ್ಮುಖದಲ್ಲಿ ಕೂತು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಆತನ ಉದ್ದೇಶ, ಆತನ ಸಮಯ ಬರುವಾಗ ಆತನು ತಿಳಿಯಪಡಿಸ್ತಾನೆ. ಇಲ್ಲಾಂದ್ರೆ ನಮ್ಮ ಜೀವಿತಕ್ಕೆ ಏನು ಆ ಸಮಯ ಬಂದಾಗ ಕೊಡ್ಬೇಕು ಅದನ್ನ ಕೊಟ್ಟು ದೇವರು ಸಹಾಯ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಲೋಟನ ರೀತಿಯಲ್ಲಿ ಹಲ್ಲೆಲೂಯಾ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಖಂಡಿತವಾಗಿ ನಷ್ಟ ಅನ್ನತಕ್ಕಂಥ
ಅಂತಕ್ಕಂಥದ್ದು ನಮ್ಮ ಜೀವಿತಕ್ಕೆ ಸಂಭವಿಸುವಾಗ ಅದಕ್ಕೆ ಯಾರು ಹೊಣೆ ಆಗೋದಿಲ್ಲ. ಕೊನೆಗೆ ನಾವೇನ್ ಮಾಡ್ತಿರ್ತಂದ್ರೆ ದೇವರು ನಮ್ಮ ಜೀವಿತಕ್ಕೆ ಸಹಾಯ ಮಾಡ್ತಾ ಇಲ್ಲ, ದೇವರು ನನ್ನ ಪ್ರಾರ್ಥನೆ ಕೇಳ್ತಿದೆ ಎಂಬುದಾಗಿ ದೇವರನ್ನ ದೂಷಿಸಿ ನಾವು ದೂರ ಹೋಗುವಂತವ್ರಂದ್ರೆ ಅಂತ ಒಂದು ಪರಿಸ್ಥಿತಿ ನಮಗೆ ಬರಬಾರ್ದು ಅಂತಂದ್ರೆ ಖಂಡಿತವಾಗಿ ದೇವರ ಉದ್ದೇಶ, ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ಏನಿದೆ ಎಂಬುದಾಗಿ ನಾವು ತಿಳಿದುಕೊಂಡು ಮುಂದೆ ಹೋಗುವಾಗ, ದೇವರ ಆಲೋಚನೆ ಕೇಳಿ ಮುಂದೆ ಹೋಗುವಾಗ, ದೇವರ ಸಮಯಕ್ಕೋಸ್ಕರ ಕಾದು ಮುಂದೆ ಹೋಗುವಾಗ ನಷ್ಟಗಳು ಸಂಭವಿಸದ ಹಾಗೆ ದೇವರು ಕಾದುಕೊಳ್ಬೇಕೆಂಬುದಾಗಿ ದೇವರ ಆಲೋಚನೆ ಹೇಳುವಂತವ್ರಂದ್ರೆ ಏಷಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯದ ಕೊನೆಯ ವಚನ. ಏಷಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯದ 22ನೇ ವಚನ. ಏಷಾಯ ಗ್ರಂಥ 60 ಅಧ್ಯಾಯ 22ನೇ ವಚನ. ಏಷಾಯ 60:22. ಚಿಕ್ಕವನಿಂದ ಒಂದು ಕುಲವಾಗುವುದು, ಹೌದು ಅದೇ ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಹೌದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಇದು ಸಂಭವಿಸಬೇಕೆಂಬುದಾಗಿ ದೇವರ ಆಲೋಚನೆ ಇರುವಂತವ್ರು ಏನಂದ್ರೆ ಚಿಕ್ಕವನಿಂದ ಒಂದು ಕುಲವಾಗ್ತದೆ ಎಂಬುದಾಗಿ, ಅಲ್ಪನಿಂದ ಒಂದು ಬಲವಾದ ಜನಾಂಗ ಆಗ್ತದೆ ಎಂಬುದಾಗಿ. ಅಂದ್ರೆ ನೀವು ಚಿಕ್ಕದಾಗಿ ಏನನ್ನ ಶುರು ಮಾಡಿದ್ರು ನನಗೆ ಗೊತ್ತಿಲ್ಲ, ದೇವರಿಗೆ ಆಲೋಚನೆ ಹೇಳ್ಬೇಕಾದ್ರೆ ಇದು ಏನಂದ್ರೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಂಬುದಾಗಿ ನನ್ಗೆ ಈ ರೀತಿಯಾಗಿ ಆಲೋಚನೆ ಹೇಳ್ತಾ ಇದ್ರು. ಏನಂದ್ರೆ ನೀವು ಚಿಕ್ಕದಾಗಿ ಯಾರು ಯಾವ್ದನ್ನ ಶುರು ಮಾಡಿದ್ರು ಅಥವಾ ಇದು ಯಾರಿಗೋ ನನಗೆ ಗೊತ್ತಿಲ್ಲ, ಆದ್ರೆ ದೇವರು ಈ ಸಂದೇಶವನ್ನ ಕೇಳುವಂತವ್ರಿಗೆ ಹೇಳ್ತಿದ್ದಾರೆ ಏನಂದ್ರೆ ಚಿಕ್ಕವನಿಂದ ಒಂದು ಕುಲವಾಗ್ತದೆ, ಅಲ್ಪನಿಂದ ಬಲವಾದ ಜನಾಂಗವಾಗ್ತದೆ. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನ ಬಲು ಬೇಗನೆ ಉಂಟು ಮಾಡ್ತಾನೆ ಎಂಬುದಾಗಿ. ಚಿಕ್ಕದಾಗಿ ಶುರು ಮಾಡಿರ್ತಕ್ಕಂಥದ್ದು ಅದು ಸಭೆ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ಹೆಚ್ಚಿಸಬೇಕೆಂಬುದಾಗಿ ಆತನು ಆಲೋಚನೆ ಮಾಡ್ಕೊಂಡಿದ್ದಾರೆ. ಅದನ್ನ ನಿಮ್ಮ ಜೀವಿತದಲ್ಲಿ ಹೆಚ್ಚಿಸಿ ದೇವರು ತೋರಿಸ್ತಾರೆ ಎಂಬುದಾಗಿ, ಅದನ್ನ ದೊಡ್ಡದಾಗಿ ದೇವರು ಮಾಡಿ ತೋರಿಸ್ತಾರೆ ಎಂಬುದಾಗಿ ಈ ಸಂದೇಶವನ್ನು ಸಿದ್ಧ ಮಾಡುವಾಗ ಪರಿಶುದ್ಧಾತ್ಮ ದೇವರು ಈ ಆಲೋಚನೆ ಹೇಳುವಂತವರಾಗಿದ್ರು. ಅಲ್ಲೆಲ್ಲ ಚಿಕ್ಕವನಿಂದ ಒಂದು ಏನಾಗ್ತದೆ ಕುಲವಾಗ್ತದೆ, ಅಲ್ಪನಿಂದ ಒಂದು ಬಲವಾದ ಜನಾಂಗವಾಗ್ತದೆ ಎಂಬುದಾಗಿ. ನಾವು ಚಿಕ್ಕದಾಗಿ ಯಾವುದನ್ನ ಶುರು ಮಾಡಿದ್ರೆ ಆ ಶುರು ಮಾಡತಕ್ಕಂಥ ಒಂದು ಚಿಕ್ಕದನ್ನ ದೇವರು ದೊಡ್ಡದಾಗಿ ಮಾಡ್ಬೇಕೆಂಬುದಾಗಿ ಅನ್ಕೊಂಡಿದ್ರೆ ಅದು ವ್ಯಾಪಾರನೇ ಆಗಿರ್ಬೋದು ಎಂಬುದಾಗಿ ನಾನು ಅನ್ಕೊಳ್ತೀನಿ. ಏನಂದ್ರೆ ಚಿಕ್ಕದಾಗಿ ನಾವು ದೇವರ ಮೇಲೆ ನಂಬಿಕೆಯನ್ನ ಇಟ್ಟು ಒಂದನ್ನ ಶುರು ಮಾಡಿರುವಾಗ ಅದನ್ನ ದೊಡ್ಡದಾಗಿ ಅಭಿವೃದ್ಧಿ ಮಾಡಲಿಕ್ಕೆ ದೇವರು ಆಲೋಚನೆಗಳನ್ನ ಕೊಡುವಂತವರಾಗಿದ್ದಾರೆ. ಅದನ್ನ ದೊಡ್ಡದಾಗಿ ಮಾಡ್ತೇನೆ ಎಂಬುದಾಗಿ ದೇವರು ನಮ್ಮ ಜೀವಿತಕ್ಕೆ ಆಲೋಚನೆ ಹೇಳುವಂತವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದೇವರು ಹೇಳುವಂತದ್ದು ಏನಂತಂದ್ರೆ ಯೇಸು ಕ್ರಿಸ್ತ ದೇವರು ಭೂಮಿಯಲ್ಲಿ ಜೀವಿಸಿರತಕ್ಕಂಥ ಸಮಯದಲ್ಲಿ ಅವರ ಪ್ರಸಂಗವನ್ನ ಕೇಳಲಿಕ್ಕೆ ಜನರು ಬರ್ತಾರೆ ಎಂಬುದಾಗಿ ಸತ್ಯಗಳು ಹೇಳುತ್ತೆ. ಆ ಜನರು ಬಂದಾಗ ಅವರ ಪ್ರಸಂಗ ಎಲ್ಲ ಮುಗಿದ್ಮೇಲೆ ದೇವರು ಇವ್ರನ್ನ ಹಾಗೆ ಬರೀ ಹೊಟ್ಟೆ ಹಸುವಿನಿಂದ ಹಾಗೆ ಆಹಾರ ಕೊಡ್ತಿದೆ ಇವ್ರನ್ನ ಕಳಿಸಿ ಬಿಟ್ರೆ ಇವ್ರು ಏನ್ ಮಾಡ್ತಾರೆ, ದಾರಿಯಲ್ಲಿ ಹೋಗುವಾಗ ಬಳಲಿ ಹಸುವಿನಿಂದ ಅವ್ರು ಏನ್ ಮಾಡ್ತಾರೆ, ಬಳಲ್ತಾರೆ ಎಂಬುದಾಗಿ ಅನ್ಕೊಂಡು ದೇವರು ಶಿಷ್ಯರನ್ನ ಕೇಳ್ತಾರೆ, ನಿಮ್ಮ ಬಳಿಯಲ್ಲಿ ಇವರಿಗೆ ಆಹಾರ ಕೊಡ್ಲಿಕ್ಕೆ ಏನಿದೆ ಅಂತ ಕೇಳುವಾಗ ಅವ್ರು ಹೇಳ್ತಾರೆ ಏನಂತಂದ್ರೆ ನಮ್ಮ ಬಳಿಯಲ್ಲಿ 5 ರೊಟ್ಟಿ 2 ಮೀನುಗಳು ಮಾತ್ರ ಇದೆ. ಆಗ ದೇವರು ಹೇಳ್ತಾರೆ ನೀವೇ ಅವರಿಗೆ ಊಟಕ್ಕೆ ಕೊಡ್ಬೇಕೆಂಬುದಾಗಿ. ಚಿಕ್ಕದಾಗಿರತಕ್ಕಂಥದ್ದು ವಾಕ್ಯ ಹೇಳುತ್ತೆ ಗಂಡಸರ ಸಂಖ್ಯೆ 5,000ಕ್ಕಿಂತ ಹೆಚ್ಚಾಗಿದೆ ಎಂಬುದಾಗಿ. ಇನ್ನು ಮಕ್ಕಳು ಮತ್ತೆ ಹೆಂಗಸರು ಲೆಕ್ಕ ಕೊಟ್ರೆ ಇನ್ನೂ ಹೆಚ್ಚಾಗ್ಬೋದು. ಆದ್ರೆ ದೇವರು ಹೇಳುವಂಥದ್ದು ಆ ಚಿಕ್ಕದಾಗಿರತಕ್ಕಂಥ ಅಲ್ಲೆಲೂಯಾ 5 ರೊಟ್ಟಿನ 2 ಮೀನನ್ನ ಆ 5,000 ಜನರು ವಾಕ್ಯ ಬರುತ್ತೆ ಅವರು ತಿಂದು ಮಿಕ್ಸಿ 7 ಪುಟ್ಟಿಗಳಷ್ಟು ತುಂಬಿಕೊಂಡು ಮನೆಗೆ ಹೋದರು ಶಿಷ್ಯರು ಎಂಬುದಾಗಿ ಸತ್ಯವೇದ ಬರುತ್ತೆ. ಅಂದ್ರೆ ನಾವು ಯಾವ್ದನ್ನ ಚಿಕ್ಕದಾಗಿ ಶುರು ಮಾಡಿರ್ತೀವೋ, ಚಿಕ್ಕದಾಗಿ ದೇವರ ಕರಗಳಿಗೆ ಸಮರ್ಪಿಸ್ತೀವೋ ಅದನ್ನ ಬಹಳ ದೊಡ್ಡದಾಗಿ ಆಶೀರ್ವಾದ ಮಾಡ್ಲಿಕ್ಕೆ ದೇವರಿಗೆ ಗೊತ್ತು ಎಂಬುದಾಗಿ ಈ ಮುಂಚಾನೆಗಳಲ್ಲಿ ದೇವರ ಆಲೋಚನೆ ಹೇಳುವಂತಂದ್ರೆ ನೀವು ಯಾವ್ದನ್ನ ಚಿಕ್ಕದಾಗಿ ಶುರು ಮಾಡ್ತಾ ಇದ್ರೋ ಅಥವಾ ಶುರು ಮಾಡ್ತಿರೋ ಅದನ್ನ ಬಿಡದಿರೆ ಅಲ್ಲೆಲೂಯಾ ಅದಕ್ಕೆ ಶ್ರಮವನ್ನ ಹಾಕಿ ಅದನ್ನ ಶುರು ಮಾಡಿ ಅಲ್ಲೆಲೂಯಾ ಅದರಲ್ಲಿ ನೀವು ಮುಂದೆ ಬನ್ನಿ, ಖಂಡಿತವಾಗಿಯೂ ಆ ಚಿಕ್ಕದಾಗಿರುವಂತದನ್ನ ದೇವರು ದೊಡ್ಡದಾಗಿ ಅಭಿವೃದ್ಧಿ ಪಡಿಸ್ತಾರೆ ಎಂಬುದಾಗಿ, ದೇವರು ದೊಡ್ಡದಾಗಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ಈ ಮುಂಚಾನೆ ಸರಿ.